ಹಾಯ್ ಗೈಸ್, ನಾನು ನಿಮಗೊಂದು ಇವತ್ತು ಯೂಸ್ಫುಲ್ ಆಗೋ ಒಂದು ಐಟಮ್ ತೋರಿಸ್ತೀನಿ. ಅದು ಈ ಸ್ಟಡಿ ಮಾಡೋರು ಮತ್ತು ಮಕ್ಕಳು ಮನೇಲಿದ್ದರೆ ಅವ್ರೇನೋ ಸ್ಟಡಿ ಮಾಡೋರು, ಲ್ಯಾಪ್ಟಾಪ್ ಯೂಸ್ ಮಾಡೋರು, ಈ ಥರ ಕಾಫಿ ಟೀ ಕುಡಿಯೋದು ಏನಕ್ಕಾದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಬೇಕಾದಾಗ ಮಾಡ್ಕೋಬೋದು, ಬೇಡವಾದಾಗ ಸೈಡ್ಗೆ ನಿಲ್ಲಿಸ್ಬೋದು, ಇಲ್ಲ ರೊಟೇಟ್ ಮಾಡ್ಬೋದು. ಏನೋ ಒಂದು ನೋಡಿ, ಇದೇ ಟೇಬಲ್. ಈ ಟೇಬಲ್ ನೋಡಿ, ಜಸ್ಟ್ ಇದು ಕ್ಲಾಂಪು ನೋಡಿ, ಈ ಥರ ಬೆಂಡ್ ಆಗುತ್ತೆ. ಇದು ಟೇಬಲ್ಲು ಜಸ್ಟ್ ಒಂದು ನಿಮ್ಗೆ ಯಾವ ಸೈಜ್ ಬೇಕು ಅದು ಸೈಜ್ ಟೇಬಲ್ಲು ನೋಡಿ. ಇದು ಜಸ್ಟ್ ಗೋಡೆಗೆ ಇದನ್ನು ಫಿಟ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ನೋಡಿ, ಇದು ಟೇಬಲ್ ಬಂದು ಈ ಥರ ಫಿಟ್ಟಿಂಗು ನೋಡಿ. ಇದು ಈ ಥರ ಫ್ಲೆಕ್ಸಿಬಲ್ ಆಗಿರುತ್ತೆ. ಈ ಥರ ಎರಡು ಕಡೆನೂ ಇರುತ್ತೆ. ಇದು ಓಕೆ ನೋಡಿ, ಇಲ್ಲಿ ನೋಡಿದ್ರಾ? ಇದನ್ನು ಯಾವ ಥರ ಯೂಸ್ ಮಾಡೋದು ಅಂದರೆ, ನೋಡಿ, ಈಗಿನ ಫೋಲ್ಡ್ ಮಾಡಿ ಮುಗಿದ್ರೆ ಆಯಿತು. ಇಲ್ಲಿ ಇದೆ ಅನ್ನೋದೇ ಗೊತ್ತಾಗಲ್ಲ ಯಾರಿಗೂ. ಓಕೆನಾ? ಅದನ್ನ ಜಸ್ಟ್ ಹಂಗೆ ಎತ್ತಿದ್ರೆ ವೆಜಿಟೇಬಲ್ನ ಆಟೋಮೆಟಿಕ್ ಸೆಟ್ ಆಗುತ್ತೆ ನೋಡಿ. ಕ್ಲಿಯರಾಗಿ ನೋಡ್ಕೊಳ್ಳಿ. ಇದನ್ನು ಗೋಡೆಗೆ ಜಸ್ಟ್ ಡ್ರಿಲ್ ಮಾಡಿ ಫಿಟ್ ಮಾಡೋದು. ಕ್ಲಾಂಪ್ ಎಲ್ ಟೈಪ್, ಇದು ಅಷ್ಟೇ ಫಿಟ್ಟಿಂಗ್ ಆಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ. ಓಕೆನಾ? ನೋಡಿ, ಆ ಕಡೆನೂ ಈ ಥರ ಬರುತ್ತೆ ನಿಮಗೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ? ತುಂಬ ಜನಕ್ಕೆ ಇದು ಯೂಸು ಆಗುತ್ತೆ ಖಂಡಿತವಾಗ್ಲೂ. ನೋಡಿ, ಇಷ್ಟೇ ಬೇಕಾದ್ರೆ ಆಟೋಮೆಟಿಕ್, ಸಮಸ್ಯೆನೇ ಇಲ್ಲ. ನೀವು ಬೇಕಾದಾಗ ಅದನ್ನು ಎತ್ಕೋಬೋದು, ಬೇಡಬೋದಾಗ ಹಾಗೆ ಫೋಲ್ಡಿಂಗ್ ಮಾಡ್ಬೋದು. ತುಂಬ ನೀಟಾಗೆ ಇರುತ್ತೆ, ಬಿಗಿಯೂ ಇರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ನಾನು ಆ್ಯಕ್ಚುಲಿ ಕುಂತಿದ್ದೀನಿ ಇದ್ರ ಮೇಲೆ ನೋಡಿ. ನೋಡಿದ್ರಾ? ಯೂಸ್ ಇಲ್ವಾ? ಖಂಡಿತವಾಗ್ಲೂ ಯೂಸ್ ಇದೆ. ಲ್ಯಾಪ್ಟಾಪು, ಕಾಫಿ ಟೀ, ಇಷ್ಟು ಊಟ ತಿಂಡಿನೂ ಮಾಡ್ಬೋದು ಇದ್ರ ಮೇಲೆ. ನೋಡಿದ್ರ ಫ್ರೆಂಡ್ಸ್, ಹೇಗಿದೆ? ಚೆನ್ನಾಗಿದ್ರೆ ಹೇಳಿ ಚೆನ್ನಾಗಿದೆ ಅಂತ. ಇಲ್ಲ ಅಂತಂದರೆ ಯೂಸ್ ಇಲ್ಲ ಅನ್ನಂಗಿದ್ರೆ ಯೂಸ್ ಇಲ್ಲ ಅಂತಲೇ ಹೇಳಿ. ನನ್ನ ಪ್ರಕಾರ ಐ ಥಿಂಕ್ ತುಂಬ ಯೂಸ್ ಆಗುತ್ತೆ. ಚಿಕ್ಕ ಮನೆಗಳಲ್ಲಿ ಬರ್ಕೋಬೇಕು, ಓದ್ಕೋಬೇಕು, ಲ್ಯಾಪ್ಟಾಪ್ ಯೂಸ್ ಮಾಡಿ ವರ್ಕ್ ಮಾಡೋರಿಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದು ಅಮೆಝಾನಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ರೆಡಿ ಟೇಬಲೇ ಸಿಗುತ್ತೆ ನಿಮಗೆ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನೀವು ರೆಡಿ ಟೇಬಲ್ ಅಂತ ಏನಾದರೂ ಸರ್ಚ್ ಮಾಡಿ ನೋಡಿದ್ರೆ ಎಲ್ಲ ಥರ ಸಿಗುತ್ತೆ. ಅದು ನೀವು ಸೈಜಸ್ನ ಚೇಂಜ್ ಮಾಡಿಕೊಂಡು
ನೀವು ಅದನ್ನು ಆರ್ಡ್ರ್ ಮಾಡ್ಕೋಬೇಕಾಗುತ್ತೆ. ಇದು ಆ್ಯಕ್ಚುಲಿ ಇದು ರೆಡಿ ಮಾಡಿಸಿರೋದು, ಓಕೆನಾ. ಇದು ರೆಡಿ ಮಾಡಿರೋದು, ಇದು ಚೆನ್ನಾಗೂ ಇದೆ, ಗಟ್ಟಿಗೂ ಇದೆ, ಯೂಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಓದೋಕ್ಕೆ, ಬರ್ಕೊಳ್ಳೋಕ್ಕೆ, ನೀವು ಏನಾದರೂ ಆಗಿರ್ಬೋದು, ಕಾಫಿ ಟೀ ಕುತ್ಕೊಳ್ಳೋಕೆ, ಕುಡಿಯೋಕ್ಕಾಗಿರ್ಬೋದು, ಖಂಡಿತ ಅಲ್ವಾ, ಯೂಸ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಆಮೇಲೆ ತುಂಬ ಚಿಕ್ಕದಾಗಿರುತ್ತೆ, ನಿಮಗೆ ರಿಸ್ಕಿ ಅಂತ ಅನಿಸಲ್ಲ. ಮನೆಯೊಳಗೆ ಒಂದು ಟೇಬಲ್ ಇಟ್ಕೊಂಡ್ರೆ ಅದು ಟೇಬಲ್ ಅಷ್ಟು ಅಗಲ ಫುಲ್ ಜಾಗನ ಕವರ್ ಮಾಡ್ಕೊಂಡಿರುತ್ತೆ ನಿಮಗೆ. ಬಟ್ ಇದು ಆ ಥರ ಇಲ್ವಲ್ಲ, ಯೂಸಿಂಗ್ ಇದೆ. ಬೇಕಿದ್ದಾಗ ಮಾತ್ರ ಯೂಸ್ ಮಾಡ್ಬೋದು, ಬೇಡ ಹೋದಾಗ ನೀವು ಫೋಲ್ಡ್ ಮಾಡಿ ಅದನ್ನು ಒಳಗಡೆಗೆ ಇಡ್ಬೋದು. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೋಡಿ ಗೈಸ್, ಇದು ಯೂಸಿಂಗ್ ನೋಡಿ ಇಷ್ಟೇ. ನೋಡಿ ಫೋಲ್ಡ್ ಆಗಿ ನೋಡಿ, ಈ ಥರ ಫೋಲ್ಡ್ ಆಗುತ್ತೆ ನಿಮಗೆ ಗೋಡೆಗೆ, ಅಲ್ಲ. ಇದನ್ನು ಏನಿಲ್ಲ, ಜಸ್ಟ್ ಹೀಗೆ ಸೆಟ್ ಆಗಿ ಬಿಗಿನಿಂಗ್ ಆ್ಯಕ್ಚುಲಿ ಕೂತ್ಕೊಳ್ಳೋಬೋದು ನೋಡಿ. ಸಮಸ್ಯೆ ಇಲ್ಲ ಫ್ರೆಂಡ್ಸ್, ಯೂಸ್ ಆಗುತ್ತೆ ನೋಡಿ. ಥ್ಯಾಂಕ್ ಯು. ಫಿಟ್ಟಿಂಗ್ ಬಂದು ಜಸ್ಟ್ ಏನಿಲ್ಲ, ಗೋಡೆಗೆ ಡ್ರಿಲ್ ಮಾಡಬೇಕು, ಗಟ್ಟ ಪೀಸ್ ಏನಾದರೂ ಹಾಕ್ಬಿಟ್ಟು ಅದಕ್ಕೆ ಸ್ಕ್ರೂನಲ್ಲಿ ಫಿಟ್ಟಿಂಗ್ ಮಾಡಬೇಕು. ಆ್ಯಕ್ಚುಲಿ ಇದು 4 ಟೈಮ್ ಮಾಡಿದ್ದಾರೆ, 1 2 3 ಮತ್ತು 4, ಓಕೆನಾ. ಸೇಮ್ ಆ ಕಡೆನೂ ಅಷ್ಟೇ, 1 2 3 ಮತ್ತು 4. ಇನ್ನು ಟೇಬಲ್ ಸ್ಕ್ರೂ ಮಾಡಬೇಕಷ್ಟೆ, ಟೇಬಲ್ಗೆ ಸ್ಕ್ರೂ ಮಾಡಬೇಕು ಈ ಥರ, ಓಕೆನಾ. ನೋಡಿ ಇದೆ, ಅದು ಚಾನಲ್ ಬರುತ್ತೆ ನಿಮಗೆ ನೋಡಿ. ಎರಡು ಕಡೆನೂ ಬರುತ್ತೆ ನಿಮಗೆ, ಓಕೆನಾ. ನೋಡ್ಕೊಂಡ್ರಾ, ಇದು ಈ ಥರ ಬರೋದ್ರಿಂದ ನಿಮಗೆ ಯಾವ ಥರ ಇದನ್ನು ಯೂಸ್ ಮಾಡೋದು ಅಂತಂದರೆ ತೋರಿಸಿ ನೋಡಿ ಗೈಸ್. ಸೈಜಸ್ ಬಂದು ನಿಮಗೆ ಬೇಕಾಗಿರೋ ಥರ ನೀವು ಮಾಡ್ಕೋಬೋದು. ಚಿಕ್ಕ ಸೈಜ್ ಬೇಕು ಅಂದರೆ ಚಿಕ್ಕ ಸೈಜು ನೀವು ಮಾಡಿಸ್ಕೋಬೋದು, ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಸೈಜು ಮಾಡಿಸ್ಕೊ. ಎಲ್ಲ ಸೈಜ್ ಥರ ಅವೈಲೇಬಲ್ ಇದೆ ನಿಮಗೆ.